ಶ್ರೀ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕರ್ಮಗಳ ದಿವ್ಯತೆ ವಿವರಿಸುತ್ತಾ ಶ್ರೀ ಕೃಷ್ಣ ಪರಮಾತ್ಮ 14ನೇ ಶ್ಲೋಕದಲ್ಲಿ ಹೇಳುತ್ತಾರೆ, ಕರ್ಮಗಳ ಫಲದಲ್ಲಿ ನನಗೆ ಸ್ಪೃಹೆ ಅಂದರೆ ಇಚ್ಛೆ ಇಲ್ಲ. ಅದಕ್ಕಾಗಿ ನನಗೆ ಕರ್ಮಗಳು ಅಂಟಿಕೊಳ್ಳುವುದಿಲ್ಲ. ಈ ಪ್ರಕಾರ ಯಾರು ನನ್ನನ್ನು ನನ್ನ ತತ್ವದಿಂದ ತಿಳಿಯುತ್ತಾರೋ ಅವರೂ ಕೂಡ ಕರ್ಮಗಳಿಂದ ಬಂಧಿತರಾಗುವುದಿಲ್ಲ ಅಂತ. ಈ ಶ್ಲೋಕದಲ್ಲಿ ನ ಅಂತಂದರೆ ಇಲ್ಲ, ಅದಕ್ಕಾಗಿ ಮಾಂ ಅಂತಂದರೆ ನನಗೆ, ಕರ್ಮಾಣಿ ಅಂದರೆ ಕರ್ಮಗಳು, ನ ಲಿಂಪಂತಿ ಅಂತಂದರೆ ಅಂಟಿಕೊಳ್ಳುವುದಿಲ್ಲ, ಇತಿ ಅಂದರೆ ಈ ಪ್ರಕಾರ, ಯಹ ಅಂದರೆ ಯಾರು, ಮಾಂ ಅಂದರೆ ನನ್ನನ್ನು, ಅಭಿಜಾನಾತಿ ಅಂತಂದರೆ ತತ್ವದಿಂದ ತಿಳಿಯುತ್ತಾನೋ, ಸಹ ಅಂದರೆ ಅವನೂ ಕೂಡ, ಕರ್ಮಭೀಹಿ ಅಂತಂದರೆ ಕರ್ಮಗಳಿಂದ, ನ ಬದ್ಧತೆ ಅಂತಂದರೆ ಬಂಧಿತನಾಗುವುದಿಲ್ಲ ಅಂತ ಅರ್ಥ. ಹಾಗಾಗಿ ನ ಮಾಂ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮಫಲೇ ಸ್ಪೃಹ ಅಂತಂದರೆ ಭಗವಂತ ವಿಶ್ವದ ರಚನೆ ಮತ್ತು ಸಮಸ್ತ ಕರ್ಮ ಮಾಡಿದರೂ ಅವುಗಳೊಂದಿಗೆ ಯಾವ ದೇಹ ಸಂಬಂಧ ಇರುವುದಿಲ್ಲ. ಪರಮಾತ್ಮನ ಕರ್ಮದಲ್ಲಿ ಯಾವುದೇ ತರಹದ ವ್ಯತ್ಯಾಸ, ಪಕ್ಷಪಾತ, ವಿಷಮತೆ, ಲೋಪದೋಷ ಅವುಗಳ ಲವಲೇಶವೂ ಇರುವುದಿಲ್ಲ. ಕರ್ಮಫಲದ ಕಿಂಚಿತ್ ಆಸಕ್ತಿ, ಮಮತೆ ಅಥವಾ ಕಾಮನೆ ಕೂಡ ಇರುವುದಿಲ್ಲ. ಆದ್ದರಿಂದ ಭಗವಂತನಿಗೆ ಏನೂ ಅಂಟುಕೊಳ್ಳುವುದಿಲ್ಲ ಅಂತ ಇದರ ತಾತ್ಪರ್ಯ. ಕರ್ಮಭಿ ನರ್ಮ ಸಬದ್ಧತೆ ಅಂತಂದರೆ ಪರಮಾತ್ಮನ ಕರ್ಮ ದಿವ್ಯವಾಗಿದೆ. ಇದೇ ರೀತಿ ಸಂತ ಮಹಾತ್ಮರ ಕರ್ಮಗಳು ಕೂಡ ದಿವ್ಯವಾಗಿವೆ. ದೇವರು, ಸಂತರು, ಮಹಾತ್ಮರು ಅಷ್ಟೇ ಅಲ್ಲ, ಯಾವುದೇ ವ್ಯಕ್ತಿ ನಿಷ್ಕಾಮ ನಿರ್ಮಲ ಕರ್ಮದಿಂದ ದಿವ್ಯತ್ವವನ್ನು ಪಡೆಯಬಹುದು. ನಮ್ಮ ಕರ್ಮಗಳನ್ನು ದಿವ್ಯ ಮಾಡಲು ಸರಳ ಉಪಾಯವೆಂದರೆ ಪ್ರಪಂಚದ ಯಾವುದೇ ವಸ್ತುವನ್ನು ತನ್ನದು ಎಂದುಕೊಳ್ಳದೆ ಪ್ರತಿಯೊಂದು ಪರಮಾತ್ಮನ ಕೃಪೆ ಎಂದುಕೊಂಡು ಪರಮಾತ್ಮ ಸ್ವರೂಪಿ ಸಮಾಜಕ್ಕೆ ಅರ್ಪಿಸಿದರೆ ಆ ಕರ್ಮ ದಿವ್ಯ ಆಗುತ್ತದೆ. ನಿಸ್ವಾರ್ಥ ಸೇವೆ ಮಾಡಲು ಎಲ್ಲರೂ ನಮ್ಮವರು, ಆದರೆ ಪಡೆಯಲು ಯಾರೂ ನಮ್ಮವರಲ್ಲ ಎನ್ನುವ ಭಾವದಿಂದ ಸರ್ವಸ್ವವನ್ನು ಪರಮಾತ್ಮನಿಗೆ ಅರ್ಪಿಸುವುದು ಮುಖ್ಯ. ಇದನ್ನೇ ಸರ್ವಜ್ಞ ಹೇಳುತ್ತಾನೆ, ಆ ದೇವ ಈ ದೇವ ಮಹಾದೇವ ನೆನಬೇಡ, ಆ ದೇವ ಈ ದೇವ ಮಹಾದೇವ ನೆನಬೇಡ, ಭುವನದ ಸಕಲ ಜೀವಾತ್ಮರಿಗೆ ಆದವನೇ ಮಹಾದೇವ ಸರ್ವಜ್ಞ ಅಂತ. ಅಂದರೆ ಲೋಕ ಕಣ್ಯಾಲಕ್ಕೆ ಸಕಲ ಜೀವ ಜಂತುಗಳಿಗೆ ನಿಸ್ವಾರ್ಥ ನಿಷ್ಕಾಮ ಸೇವೆ ಮಾಡಿದವನೇ ದಿವ್ಯ ಸ್ವರೂಪಿ ಮಹಾದೇವನೂ ಆಗುತ್ತಾನೆ ಅಂತ ಅರ್ಥ. 15ನೇ ಶ್ಲೋಕದಲ್ಲಿ ಮುಮುಕ್ಷು ಪುರುಷರ ಉದಾಹರಣೆಯನ್ನು ಕೊಡುತ್ತಾ ಶ್ರೀ ಕೃಷ್ಣ ಪರಮಾತ್ಮ ನಿಷ್ಕಾಮ ಕರ್ತವ್ಯ ಮಾಡಲು ಅರ್ಜುನನಿಗೆ ಆಜ್ಞಾಪಿಸುತ್ತಾರೆ. ಹಿಂದಿನ ಕಾಲದಲ್ಲಿ ಮುಮುಕ್ಷುಗಳು ಕೂಡ ಈ ಪ್ರಕಾರ ತಿಳಿದುಕೊಂಡು ಕರ್ಮವನ್ನು ಮಾಡಿದ್ದರು. ಆದ್ದರಿಂದ ನೀನು ಪೂರ್ವಜರಿಂದ ಸದಾಕಾಲ ಮಾಡಲ್ಪಟ್ಟಂಥ ಈ ಕರ್ಮಗಳನ್ನು ಅವರಂತೆಯೇ ಮಾಡು ಅಂತ ಹೇಳ್ತಾನೆ. ಈ ಶ್ಲೋಕದ ಅಲ್ಲಿ ಪೂರ್ವೇಹಿ ಅಂತಂದರೆ ಹಿಂದಿನ ಕಾಲದಲ್ಲಿ, ಮುಮುಕ್ಷುಭಿ ಅಂತಂದರೆ ಅತೀಂದ್ರಿಯ ಅಪೌರುಷ ಪಡೆದಂಥ ಜೀವನ್ಮುಕ್ತರು. ಅದಕ್ಕೆ ಇಂಗ್ಲೀಷ್ನಲ್ಲಿ ಮಿಸ್ಟಿಕ್ಸ್ ಅಂತಂತೀವಿ. ಅಪಿ ಅಂದರೆ ಕೂಡ, ಏವಂ ಅಂದರೆ ಈ ಪ್ರಕಾರ, ಜ್ಞಾತ್ವಾ ಅಂತಂದರೆ ತಿಳಿದುಕೊಂಡು, ಕೃತಂ ಅಂತಂದರೆ ಮಾಡಿದ್ದಾರೆ, ತಸ್ಮಾತ್ ಅಂತಂದರೆ ಅದಕ್ಕಾಗಿ, ತ್ವಂ ಅಂದರೆ ನೀನು, ಪೂರ್ವತರಂ ಅಂತಂದರೆ ಸದಾಕಾಲ, ಕೃತಂ ಅಂದರೆ ಮಾಡಲ್ಪಟ್ಟ, ಕರ್ಮ ಏವ ಅಂತಂದರೆ ಕರ್ಮಗಳನ್ನೆಲ್ಲ ಅವರಂತೆ, ಕುರು ಅಂದರೆ ಮಾಡು ಅಂತ ಅರ್ಥ. ಇಲ್ಲಿ ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿ ಅಂತಂದರೆ ಹಿಂದಿನ ಕಾಲದಲ್ಲಿ ಅಪೌರುಷಕರಾದಂಥ ಅತೀಂದ್ರಿಯ ಮುಮುಕ್ಷುಗಳು, ಮುಕ್ತಿ ಪಡೆಯುವಂಥ ಪುರುಷರು ತಮ್ಮ ಕರ್ತವ್ಯ ಮಾಡಿ ಶ್ರೇಯಸ್ಸಿನ ಮಾರ್ಗದಲ್ಲಿ ನಡೆದು ಮುಕ್ತಿ ಪಡೆದರು. ಆದ್ದರಿಂದ ನೀನು ಕೂಡ ಅವರಂತೆ ನಿಷ್ಕಾಮ ಕರ್ತವ್ಯ ಮಾಡು. ಮುಮುಕ್ಷಾನಂತರ ಮನುಷ್ಯನು ಕರ್ಮದ ಅಧಿಕಾರಿಯಾಗಿರದೆ ಜ್ಞಾನದ ಅಧಿಕಾರಿಯಾಗಿರುತ್ತಾನೆ ಎಂದು ಶಾಸ್ತ್ರಗಳಲ್ಲಿ ಪ್ರಸಿದ್ಧಿ ಇದೆ. ಆದರೂ ಮುಮುಕ್ಷುಗಳು
ಕರ್ಮಯೋಗದ ತತ್ವವನ್ನು ತಿಳಿದುಕೊಂಡು ಕರ್ಮ ಮಾಡಿದ್ದಾರೆ. ಆದ್ದರಿಂದ ಮೋಕ್ಷವನ್ನು ಬಯಸುವ ಮುಮುಕ್ಷುಗಳು ಕರ್ತವ್ಯ ತ್ಯಾಗ ಮಾಡದೆ ನಿಷ್ಕಾಮ ಭಾವದಿಂದ ಕರ್ತವ್ಯವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಸಾಕ್ಷಾತ್ಕಾರ ಪಡೆದ ನಂತರ ಕೂಡ ಸಮಾಜ ಹಿತಕ್ಕಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸಬಾರದು. ಕರ್ಮಗಳನ್ನು ಮಾಡುತ್ತಾ ಯೋಗದಲ್ಲಿ ಸ್ಥಿತನಾಗುವುದು ಮತ್ತು ಯೋಗದಲ್ಲಿ ಸ್ಥಿತನಾಗಿದ್ದುಕೊಂಡು ಕರ್ಮ ಮಾಡುವುದು ಕರ್ಮಯೋಗದ ತತ್ವವಾಗಿದೆ. ಇಲ್ಲಿ ಕರ್ಮಗಳು ಪ್ರಪಂಚಕ್ಕಾಗಿ ಮತ್ತು ಯೋಗವು ತನಗಾಗಿ ಇರುತ್ತದೆ. ಕರ್ಮ ಮಾಡುವುದು ಪ್ರವೃತ್ತಿ ಮತ್ತು ಕರ್ಮ ಮಾಡದಿರುವುದು ನಿವೃತ್ತಿ. ಎರಡರಿಂದಲೂ ಮೇಲೆ ಕೇಳಬೇಕಾದ್ರೆ ಯೋಗಿಯಾಗಬೇಕು. ಕುರು ಕರ್ವೈವ್ಯ ತಸ್ಮಾತ್ವಃ ಪೂರ್ವೇಹಿ ಪೂರ್ವತರಂ ಕೃತಂ ಅಂತಂದರೆ ಇತರ ಮುಮುಕ್ಷುಗಳಂತೆ ನೀನು ಲೋಕ ಹಿತಾರ್ಥ ಕರ್ಮ ಮಾಡು ಅಂತ ಆಜ್ಞೆ ಮಾಡುತ್ತಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ. ಶರೀರ, ಇಂದ್ರಿಯಗಳು, ಮನ ಮೊದಲಾದ ಕರ್ಮದ ಎಲ್ಲ ಸಾಮಗ್ರಿಯೂ ತನ್ನಿಂದ ಭಿನ್ನ ಹಾಗೂ ಪ್ರಪಂಚದಿಂದ ಭಿನ್ನವಾಗಿದೆ. ಅದು ಪ್ರಪಂಚದ ಸೇವೆಗಾಗಿ ಸಿಕ್ಕಿದೆ ಎಂದು ತಿಳಿಸಿ ಮುಂದಿನ 16ನೇ ಶ್ಲೋಕದಲ್ಲಿ ಕರ್ಮಗಳನ್ನು ತತ್ವದಿಂದ ತಿಳಿಯಲಿಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾರೆ. ಕರ್ಮ ಎಂದರೇನು ಮತ್ತು ಅಕರ್ಮವು ಯಾವುದು ಎಂಬುದಾಗಿ ಈ ವಿಷಯದಲ್ಲಿ ವಿದ್ವಾಂಸರು ಕೂಡ ಮೋಹಿತರಾಗಿದ್ದಾರೆ, ಮೋಸ ಹೋಗಿದ್ದಾರೆ. ಆದ್ದರಿಂದ ಆ ಕರ್ಮ ತತ್ವವನ್ನು ನಾನು ನಿನಗೆ ಚೆನ್ನಾಗಿ ಹೇಳುವೆನು, ಕೇಳು. ಇದನ್ನು ತಿಳಿದುಕೊಂಡು ನೀನು ಅಶುಭವಾದ ಸಂಸಾರ ಬಂಧನದಿಂದ ಮುಕ್ತನಾಗುವೆ. ಕಿಂ ಕರ್ಮ ಅಂತಂದರೆ ಸಾಧಾರಣವಾಗಿ ಮನುಷ್ಯರು ಶರೀರ ಮತ್ತು ಇಂದ್ರಿಯಗಳ ಕ್ರಿಯೆಗಳನ್ನು ಕರ್ಮ ಎಂದು ತಿಳಿಯುತ್ತಾರೆ. ಶರೀರ ಮತ್ತು ಇಂದ್ರಿಯಗಳ ಕ್ರಿಯೆ ನಿಂತರೆ ಅಕರ್ಮ ಎಂದು ತಿಳ್ಕೊಳ್ತಾರೆ. ಆದರೆ ಭಗವಂತ ಶರೀರ, ವಾಣಿ ಮತ್ತು ಮನಸ್ಸಿನಿಂದ ಆಗುವ ಎಲ್ಲ ಕ್ರಿಯೆಗಳನ್ನು ಕರ್ಮವೆಂದು ಒಪ್ಪುತ್ತಾರೆ. ಹಾಗಾಗಿ ಶರೀರ ವಾಂಗ್ಮನೋಭಿರ್ತಕರ್ಮ ಪ್ರಾರಂಭೆ ನರಹ ಅಂತಂದರೆ ಭಾವಕ್ಕೆ ಅನುಸಾರವೇ ಕರ್ಮಗಳ ಸನ್ನೆ ಇರುತ್ತದೆ. ಭಾವ ಬದಲಾದಾಗ ಕರ್ಮದ ಸನ್ನೆಯೂ ಕೂಡ ಬದಲಾಗುತ್ತದೆ ಎನ್ನುತ್ತಾರೆ ಪರಮಾತ್ಮ. ಕರ್ಮವನ್ನು ತ್ಯಜಿಸೋದು ಅಕರ್ಮವಲ್ಲ. ಅಂದರೆ ಕೆಲಸ ಮಾಡದೇ ಇರೋದು ಅಕರ್ಮ ಅಲ್ಲ. ನಿರ್ಲಿಪ್ತನಾಗಿ ನಿಷ್ಕಾಮದಿಂದ ನಿರ್ಮಲ ಮನಸ್ಸಿನಿಂದ ಮಾಡುವ ಕರ್ಮ ಇದು ನಿಜವಾದ ಅಕರ್ಮ ಅಂತ. ಎಷ್ಟೋ ಶಾಸ್ತ್ರ ತತ್ವ ತಿಳಿದಂಥ ವಿದ್ವಾಂಸರು ಕೂಡ ಅಕರ್ಮ ಅಂದರೆ ಏನು ಅಂತ ಅರಿಯದೆ ಮೋಹಿತರಾಗಿದ್ದಾರೆ. ಆದ್ದರಿಂದ ಯಾವ ಕರ್ಮ ಹೇಗೆ ಮಾಡಿದರೆ ಮನುಷ್ಯ ಭವಬಂಧನದಿಂದ ಬಂಧಿತನಾಗುತ್ತಾನೋ ಅದನ್ನು ತಿಳಿದರೆ ಮಾತ್ರ ಕರ್ಮ ಅಕರ್ಮದ ಮರ್ಮ ಅರಿಯಬಹುದು ಅಂತ ಹೇಳ್ತಾರೆ. ನಿರ್ಲಿಪ್ತನಾಗಿ ಕರ್ಮ ಮಾಡುವುದು ಅಥವಾ ಕರ್ಮ ಮಾಡುತ್ತಾ ನಿರ್ಲಿಪ್ತನಾಗಿರುವುದು ನಿಜವಾದ ಅಕರ್ಮಾವಸ್ಥೆ ಅಂತ ತಿಳಿಸ್ತಾರೆ. ಕವಯೋಪ್ಯತ್ರ ಮೋಹಿತಃ ಅಂತಂದರೆ ಕರ್ಮ ಮತ್ತು ಅಕರ್ಮದ ತತ್ವ ತಿಳಿದವರಲ್ಲಿ ಬುದ್ಧಿವಂತರು, ವಿದ್ವಾಂಸರು ಮೋಸ ಹೋಗುತ್ತಾರೆ. ಅರ್ಥಾತ್ ಇದನ್ನು ಒಂದೇ ಕರ್ಮಯೋಗಿ, ಸಿದ್ಧರಾದ ಅನುಭವಿ ತತ್ವಜ್ಞರು ಇಲ್ಲ, ಭಗವಂತ ಮಾತ್ರ ಅರಿಯುತ್ತಿದ್ದಾನೆ. ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಅಂತಂದರೆ ಜೀವಿಯು ಸಕಾಮ ಕರ್ಮದಿಂದ ಬಂಧಿತನಾಗಿದ್ದಾನೆ, ನಿಷ್ಕಾಮ ಕರ್ಮದಿಂದ ಮುಕ್ತನಾಗುತ್ತಾನೆ ಅಂತ. ಯಜ್ಞತ್ವ ಮೋಕ್ಷಸೆ ಶುಭತ್ ಅಂತಂದರೆ ಜೀವಿಯು ಸ್ವಯಂ ಶುಭವಾಗಿದ್ದಾನೆ, ಆದರೆ ಪರಿವರ್ತನಶೀಲ ಪ್ರಪಂಚ ಅಶುಭವಾಗಿದೆ. ಇದರಿಂದ ಜೀವ ಸ್ವಯಂ ಪರಮಾತ್ಮನ ಅಂಶವಾಗಿದ್ದರೂ ಕೂಡ ಪ್ರಾಪಂಚಿಕ ಭೋಗಗಳಲ್ಲಿ ಸಿಲುಕಿಕೊಂಡು ಪರಮಾತ್ಮನಿಂದ ವಿಮುಖರಾಗಿ ಭಗವಂತನನ್ನು ಮರೆಯುತ್ತಾರೆ. ಆದ್ದರಿಂದ 17ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕರ್ಮಗಳ ತತ್ವ ತಿಳಿಸಲು ಪ್ರೇರೇಪಿಸುತ್ತಾರೆ. ಹೀಗೆ ಹೇಳುತ್ತಾ ಕರ್ಮಗಳ ತತ್ವವನ್ನು ತಿಳಿಯಬೇಕು ಮತ್ತು ಅಕರ್ಮದ ತತ್ವವನ್ನು ತಿಳಿಯಬೇಕು, ಹಾಗೂ ವಿಕರ್ಮದ ತತ್ವ ಕೂಡ ತಿಳಿಯಬೇಕು. ಏಕೆಂದರೆ ಕರ್ಮಗಳ ಗತಿಯು ಗಹನವಾಗಿದೆ, ಅರ್ಥಾತ್ ತಿಳಿಯಲು ತುಂಬ ಕಠಿಣವಾಗಿದೆ ಅಂತ ತಿಳಿಸ್ತಾರೆ. ಈ ಶ್ಲೋಕದಲ್ಲಿ ಕರ್ಮಣೋ ಹ್ಯಮಿ ಬೋಧ್ಯವ್ಯಂ ಅಂತಂದರೆ ಕರ್ಮವು ಸ್ವರೂಪ ಒಂದೇ,
ಹಾಗೆ ಕಂಡರೂ, ಮೇಲೆ ನೋಟಕ್ಕೆ ಒಂದೇ ಕಂಡರೂ ಅಂತಃಕರಣದ ಭಾವಕ್ಕನುಸಾರ ಕರ್ಮ, ಅಕರ್ಮ ಮತ್ತು ವಿಕರ್ಮ ಅಂತ 3 ತರಹದ ಕರ್ಮಗಳಿವೆ. ಶಾಸ್ತ್ರಕ್ಕೆ ಅನುಸಾರವಾದರೂ ಸಕಾಮ ಅಂದರೆ ಅದರಲ್ಲಿ ತನ್ನ ಇಚ್ಛೆಯನ್ನು ಇಟ್ಕೊಂಡು ಮಾಡಿದರೆ ಅದು ಕರ್ಮ ಆಗುತ್ತದೆ. ಅದು ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥದ್ದು. ಆದರೆ ಫಲೇಚ್ಛಾ ಮಮತಾ ಆಸಕ್ತಿಗಳಿಲ್ಲದೆ ಕೇವಲ ಬೇರೆಯವರ ಹಿತಕ್ಕಾಗಿ, ಲೋಕದ ಕಲ್ಯಾಣಕ್ಕಾಗಿ ಮಾಡುವ ಕರ್ಮವು ಅಕರ್ಮವಾಗಿದೆ. ಆದರೆ ಶಾಸ್ತ್ರಗಳ ವಿರುದ್ಧ ಇತರರಿಗೆ ಹಿಂಸೆ ಕೊಟ್ಟು ದುಃಖಪಡಿಸುವ ಭಾವದಿಂದ ಮಾಡಿದ ಅದು ವಿಕರ್ಮವಾಗಿದ್ದು, ಅದು ನಿಷಿದ್ಧ ಕರ್ಮವಾಗಿದೆ, ಅದು ಪಾಪಕರ್ಮವಾಗಿದೆ ಅಂತ ತಿಳಿಸ್ತಾರೆ ಪರಮಾತ್ಮ. ಅಕರ್ಮಣ್ಣಶ್ಚ ಬೋಧ್ಯವ್ಯಂ ಅಂತಂದರೆ, ಆಸೆ ಕಾಮನೆಯಿಂದ ಕರ್ಮ ಮಾಡಿದಾಗ ದಿನೇ ದಿನೇ ಕಾಮನೆ ಹೆಚ್ಚುತ್ತಾ ಹೋಗುತ್ತೆ. ಇದರಿಂದ ದುರಾಸೆಯಿಂದ ಪಾಪಕರ್ಮ ಅಂದರೆ ವಿಕರ್ಮವಾಗುತ್ತದೆ. ಉದಾಹರಣೆಗೆ, ರೋಗಿಯ ಚಿಕಿತ್ಸೆಯನ್ನು ನಿಷ್ಕಾಮವಾಗಿ ಕೇವಲ ಜೀವ ಉಳಿಸುವ ಆ ಕುಟುಂಬದ ಸಹಾಯಕ್ಕಾಗಿ ಅಂತ ಶ್ರಮಿಸಿದಾಗ ವೈದ್ಯರ ಕರ್ತವ್ಯ ಅಕರ್ಮವಾಗುತ್ತದೆ. ಜನರು ಅವರನ್ನು ದೇವರಂತೆ ನೋಡ್ತಾರೆ. ಆದರೆ ಚಿಕಿತ್ಸೆಯಿಂದ ಎಷ್ಟು ಹಣ ಬರುವುದು, ತನಗೆ ಎಷ್ಟು ಲಾಭ ಆಗುವುದು ಅಂತ ಯೋಚಿಸಿಕೊಂಡು ಬಿಲ್ ಕಡೆಗೆ ಗಮನ ಕೊಟ್ಟು ಚಿಕಿತ್ಸೆ ಕೊಟ್ಟರೆ ಅದು ಕರ್ಮ ಆಗುತ್ತದೆ. ಆದರೆ ರೋಗಿ ಸತ್ತರೂ ಪರವಾಗಿಲ್ಲ, ನನಗೆ ಹೆಚ್ಚು ಹಣ ಬರಬೇಕು, ಬಿಲ್ ಹೆಚ್ಚಾಗಬೇಕು ಅಂತ ದುರಾಸೆಯಿಂದ ಮಾಡಿದ್ದು ವಿಕರ್ಮ ಆಗುತ್ತದೆ, ಅದು ಪಾಪದ ಕರ್ಮವಾಗುತ್ತದೆ. ಹಾಗೆ ಗಹನಾ ಕರ್ಮಣೋ ಗತಿ ಅಂತಂದರೆ ಎಂಥ ಕರ್ಮ ಬಂಧನ ಮುಕ್ತವಾಗಿಡಿಸೋದು, ಎಂಥ ಕರ್ಮ ಬಂಧಿಸೋದು ಎಂದು ನಿರ್ಣಯ ಮಾಡುವುದು ಕಷ್ಟಕರವಾಗಿದೆ ಅಂತ. ಇದು ಅರ್ಥವಾದಾಗ ಅರ್ಜುನ ತನ್ನ ಕರ್ತವ್ಯ ಅಂದರೆ ಯುದ್ಧ ಮಾಡುವುದು ಘೋರ ಕರ್ಮ, ಪಾಪ, ಅದರಿಂದ ತನಗೆ ಪಾಪ ಉಂಟಾಗುತ್ತದೆ ಅಂತ ಹೆದರಿ ಯುದ್ಧ ಅಂದರೆ ತನ್ನ ಕರ್ಮವನ್ನು ಮಾಡದೆ ಕೈಚಲ್ಲಿ ಕುಳಿತಿದ್ದಾನೆ. ಇಂಥ ಕರ್ಮದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕರ್ಮಗಳ ಬಗ್ಗೆ ಇಂಥ ಸಮಯದಲ್ಲಿ ತಿಳಿಸಿ ಮುಂದಿನ 18ನೇ ಶ್ಲೋಕದಲ್ಲಿ ಕರ್ಮದ ನಿಜ ಮರ್ಮ ಅರಿತ ಕರ್ಮಯೋಗಿಯ ಪ್ರಶಂಸೆ ಮಾಡುತ್ತಾ ಹೇಳುತ್ತಾರೆ. ಯಾವ ವ್ಯಕ್ತಿ ಕರ್ಮದಲ್ಲಿ ಅಕರ್ಮವನ್ನು ನೋಡುತ್ತಾನೋ ಮತ್ತು ಯಾರು ಅಕರ್ಮದಲ್ಲಿ ಕರ್ಮವನ್ನು ನೋಡುತ್ತಾರೋ ಅವನು ಎಲ್ಲರಲ್ಲೂ ಬುದ್ಧಿವಂತನಾಗಿದ್ದಾನೆ, ಅವನು ಯೋಗಿಯಾಗಿದ್ದಾನೆ ಮತ್ತು ಕರ್ಮ ಸಂಪೂರ್ಣವಾಗಿ ಮಾಡುವವನಾಗಿದ್ದಾನೆ, ಅಂದರೆ ಕೃತಕೃತ್ಯನಾಗಿದ್ದಾನೆ ಅಂತ ತಿಳಿಸ್ತಾರೆ. ಕರ್ಮಣ್ಯ ಕರ್ಮಯಃ ಪಶ್ಯೇತ್ ಅಂತಂದರೆ ಕರ್ಮದಲ್ಲಿ ಅಕರ್ಮವನ್ನು ನೋಡುವುದು ಇದರ ತಾತ್ಪರ್ಯ. ಕರ್ಮ ಮಾಡುವಾಗ ಇಲ್ಲ ಮಾಡದಿರುವಾಗ ಅವರಿಂದ ನಿರ್ಲಿಪ್ತರಾಗಿರುವುದೇ ಅಂತಂದರೆ ತನಗಾಗಿ ಏನನ್ನು ಮಾಡದೇ ಇರುವುದು ಅದು ಅಕರ್ಮ ಆಗಿದೆ. ಇಂಥ ಕರ್ಮವನ್ನು ಶ್ರೀ ಕೃಷ್ಣ ಪರಮಾತ್ಮ ಮಾಡುತ್ತೇನೆ ಅಂತ ಹೇಳ್ತಾರೆ. ನಾವು ಕೂಡ ಪರಮಾತ್ಮನಂತೆ ಲೋಕ ಕಲ್ಯಾಣಕ್ಕೆ ಕರ್ಮ ಮಾಡಬಹುದು. ಪ್ರತಿಯೊಂದು ಕರ್ಮಕ್ಕೆ ಪ್ರಾರಂಭ ಅಂತ್ಯ ಇದ್ದೇ ಇರುತ್ತದೆ. ಆದರೆ ಸ್ವಯಂ ಪರಿವರ್ತನಾಶೀಲನಾದಂಥ ವ್ಯಕ್ತಿ ಫಲಾಫಲಗಳ ಇಚ್ಛೆ ಇಲ್ಲದೆ ಮಾಡಿದರೆ ಅದಕ್ಕೆ ಫಲೇಸಕ್ತು ನಿಬದ್ಧತೆ ಅಂದರೆ ತನಗಾಗಿ ಏನನ್ನು ಬಯಸದೆ ತನಗಾಗಿ ಏನನ್ನು ಮಾಡದೇ ಇದ್ದರೆ ಅವನು ಸಾಧಕನು ಅಸಂಗತ ನಿರ್ಲಿಪ್ತನಾಗುತ್ತಾನೆ. ಅಕರ್ಮಣಿ ಚ ಕರ್ಮಯಃ ಅಂತಂದರೆ ಕರ್ಮ ಮಾಡುವಾಗ ಇಲ್ಲಿ ಮಾಡದಿರುವಾಗ ನಿತ್ಯ ನಿರಂತರ ನಿರ್ಲಿಪ್ತನಾಗಿರುವುದೇ ಇದರ ಭಾವವಾಗಿದೆ. ಸಬುದ್ಧಿ ಮಾನ್ಮದ್ದು ಶೋಷು ಅಂತಂದರೆ ನಿತ್ಯ ನಿರಂತರ ನಿರ್ಲಿಪ್ತನಾಗಿರುವ ವ್ಯಕ್ತಿಯೇ ನಿಜವಾದ ಕರ್ಮತತ್ವವನ್ನು ತಿಳಿದವನಾಗಿದ್ದಾನೆ. ಸಯುಕ್ತ ಅಂದರೆ ಕರ್ಮಯೋಗಿ ಸಿದ್ಧಿ ಮತ್ತು ಅಸಿದ್ಧಿ ಎರಡರಲ್ಲೂ ಸಮನಾಗಿ ಇರುತ್ತಾನೆ. ಕರ್ಮದ ಫಲ ಸಿಗದಿರಲಿ ಅವನಲ್ಲಿ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. ಕೃತ್ಸ್ನ್ಯು ಕರ್ಮಕೃತ್ ಅಂತಂದರೆ ಪಡೆಯುವುದು ಬಾಕಿ ಇದೆ ಎಂದರೆ ಮಾಡುವುದು ಬಾಕಿ ಇದೆ ಎಂದು. ಅಂದರೆ ನಮಗೆ ಏನಾದರೂ ಪಡೆಯಲೇಬೇಕು ಅಂತ ಇಚ್ಛೆ ಇರುವವರೆಗೂ ನಮ್ಮಲ್ಲಿ ರಾಗ ಮಮತೆ ಅಳಿಯುವುದಿಲ್ಲ. ಆದ್ದರಿಂದ ಬಂಧ ಮುಕ್ತರಾಗಲು ಅಕರ್ಮ ಮಾಡುವುದು ಮುಖ್ಯ. ಇಂಥವರಿಗೆ ಏನನ್ನೂ ಪಡೆಯುವುದು ಉಳಿಯದಿರುವುದಿಲ್ಲ. ಪರಮ ತೃಪ್ತರಾಗಿ ಪರಮಾತ್ಮನಲ್ಲಿ ಪರಮಾನಂದ ಪಡೆಯುತ್ತಾರೆ. ಆದ್ದರಿಂದ ಬನ್ನಿ ನಾವೆಲ್ಲರೂ ಯಾವುದೇ ವೃತ್ತಿಯಲ್ಲಿ, ಯಾವುದೇ ಹುದ್ದೆಯಲ್ಲಿ, ಯಾವುದೇ ಸಮಯದಲ್ಲಿ ಏನೇ ಮಾಡಿದರೂ
ಏನನ್ನೂ ಬಯಸದೆ, ಯಾವ ಆಸೆಯೂ ಇಲ್ಲದೆ ಕೇವಲ ಲೋಕದ ಹಿತಕ್ಕಾಗಿ ಕರ್ಮವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಶುಭವಾಗಲಿ.